ಹಳೇದಾಯ್ತು ಸುದ್ದಿ, ಅದು 3 ದಿವಸ ಹಿಂದಿನ ಸುದ್ದಿ. ಈಗ ಅವ್ರು ನಮ್ಮ ಪಕ್ಷದಾಗಿಲ್ಲ, ಇನ್ನು ಪಕ್ಷದವ್ರು ಅವ್ರು ಹೇಳಿ. ಇನ್ನು ನಮ್ಮ ಪಕ್ಷದವ್ರು ಯಾರು ಹೇಳಿದರೆ ಮಾತು ಬೇರೆ, ನಮ್ಮ ಪಕ್ಷದವರು ಯಾರು ಹೇಳಿದ್ರೆ ಅದ್ರ ಬಗ್ಗೆ ನಾವು ಏನಾರ ಹೇಳ್ಬೋದಿತ್ತು. ಈಗ ಬೇರೆ ಪಕ್ಷದವರು ನೀವು ಚೇಂಜ್ ಆಗ್ತಾರೆ, ನಾವು ಚೇಂಜ್ ಆಗ್ತಾರೆ, ಅದನ್ನ ಹೆಂಗೆ ನಾವು ಸ್ವೀಕಾರ ಮಾಡ್ಬೇಕ್ರಿ? ಅದು ಪ್ರಶ್ನೆ ಉದ್ಭವಿಸಲ್ಲ. ಅವ್ರು ಹೇಳಿರ್ಬೋದು, ಅವ್ರ ವಿಚಾರ ಅವ್ರು ತಿಳಿದು ಹೇಳಿರ್ಬೋದು, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅದು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟ ವಿಚಾರ. ಈಗ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟ ಶಾಸಕರು ಚರ್ಚೆ ಮಾಡ್ತೀವಿ, ಅವ್ರಿಗೆ ಹೆಚ್ಚು ಐಡಿಯಾ ಇರ್ತೈತೆ, ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ನೋಡೋಣ, ಅಥವಾ ಅದೇ ಹೇಳಿದಲ್ಲ, ಈಗ ಏನು ಮೀಟಿಂಗ್ನಾಗ ಅದಕ್ಕೆ ಒಂದು ಪರಿಹಾರ ಹುಡುಕ್ಬೇಕಾಗುತ್ತೆ ಅಷ್ಟೇ. ಚರ್ಚೆ ಮಾಡಿ ಅವ್ರನ್ನೂ ಕೇಳ್ತೀವಿ, ಅಧಿಕಾರಿಗಳನ್ನ ಕೇಳ್ತೀವಿ, ಏನು ಅದಕ್ಕೆ ಶಾಶ್ವತ ಪರಿಹಾರ ಕೇಳ್ತೀವಿ. ಓಕೆ, ಥ್ಯಾಂಕ್ ಯು. ಆ ಸಂದರ್ಭ ಈಗಿಲ್ಲಲ್ಲ, ಅದನ್ನು ಚರ್ಚೆ ಮಾಡೋವಂಥ ಸಂದರ್ಭ ಈಗಿಲ್ಲ. ಅದು 3,000 ಕೊಡಬೇಕು, 10,000 ಕೊಡಬೇಕು, 5,000 ಕೊಡಬೇಕು, ಬಂದಾಗ ನೋಡೋಣ. ಅದು ಈಗ ಪ್ರಶ್ನೆ ಇಲ್ಲ. ಇನ್ನು 3 ವರ್ಷ ನಾವು ಈ ಗ್ಯಾರಂಟಿ ಮುಂದುವರಿಸ್ತೀವಿ, ಅಷ್ಟು ಮಾತ್ರ ಹೇಳಬಲ್ಲ. 7 ನಂಬರ್ ಮಾತ್ರ ಸಮಸ್ಯೆ ಇದೆ, 6ವರೆಗೆ ಏನು ಸಮಸ್ಯೆ ಇಲ್ಲ. ಸೊ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, ಹಳಿದಾರ ಮಾಡಿ ಒಂದು, ಇಲ್ಲ ಹೊಸದು ಮಾಡಿದ್ರೆ ಹೊಸದು ಮಾಡಿ ಬೇಗ ಮುಗಿಸಿ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಡೆಲ್ಲಿಯಲ್ಲಿ ಮಿನಿಸ್ಟ್ರಿಗೆ, ಅವರು ಚೇರ್ಮನ್ ಯಾದವ್ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಇದನ್ನಾರ ಮಾಡಿ, ಇಲ್ಲ ಅದನ್ನಾರ ಮಾಡಿ, ಯಾವ್ದು ಮಾಡ್ತೀರಿ ಮಾಡಿ, ಬೇಗ ಮಾಡಿ. ಸರ್, ಇವಾಗ RSF ಅವರು